ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೀವು ನೋಡ್ತಾ ಇರೋ ಹಾಗೆ ಒಂದು ಗ್ರೇವಿ ರೆಸಿಪಿ, ಮಶ್ರೂಮಿಂದ ಮಾಡಿರುವಂಥ ಗ್ರೇವಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟ ತಕ್ಷಣ ಕರಗ್ಬಿಡುತ್ತಾ ಅನ್ನೋಷ್ಟು ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ಒಂದು ಸತಿ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ತುಂಬ ಒಳ್ಳೆ ರೆಸಿಪಿ. ನೀವು ಇದೇ ರೀತಿ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುವಂಥ ರೆಸಿಪಿ ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಒಂದು ಸತಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮಶ್ರೂಮ್ ಇಷ್ಟನೋ ಖಂಡಿತವಾಗ್ಲೂ ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು. ನೀವು ಗ್ರೇವಿ ಥರ ಮಾಡ್ಕೋಬೋದು, ಸಾಂಬಾರು ಥರ ಮಾಡ್ಕೋಬೋದು, ಡ್ರೈ ಥರನೂ ಇದನ್ನು ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟ ನೋಡಿಕೊಂಡು, ನಿಮ್ಗೆ ಯಾವ ಥರ ಇಷ್ಟ, ಯಾವ ಕನ್ಸಿಸ್ಟೆನ್ಸಿಗೆ ಇಷ್ಟ ನೋಡಿಕೊಂಡು ಆ ಥರ ನೀವು ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಕಾದ ನಂತರ ಬೆಳೆಸಿಟ್ಕೊಂಡಿರೋ ತೆಂಗಿನಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ತುರಿದು ಕೂಡ ಹಾಕ್ಕೋಬೋದು, ಅಥವಾ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀರಲ್ಲ, ಕಟ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳೋರು ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಅನುಕೂಲನೋ ಆ ಥರ ನೀವು ಮಾಡಿಕೊಂಡು ತೆಂಗಿನಕಾಯಿ ರೋಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಮಸಾಲ ರೆಡಿಯಾಗುತ್ತೆ, ಅಷ್ಟು ಚೆನ್ನಾಗಿ ರೆಸಿಪಿ ಕೂಡ ಆಗುತ್ತೆ. ನಾವು ಹಸಿದೇ ಹಾಕ್ಕೊಳ್ತೀವಿ ಅನ್ನೋರು, ಟೈಮ್ ಇಲ್ಲ ಅನ್ನೋರು ರೋಸ್ಟ್ ಮಾಡದೆ ಕೂಡ ನೀವು ಹಾಗೆ ಕೂಡ ಹಾಕ್ಕೋಬೋದು. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಇದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಆಗುತ್ತೆ. ನೀಟಾಗಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲೆ ಬಾಡಿಸ್ಕೊಳ್ಳಿ. ಹಾಗೆ ನನ್ನ ಸೈಡಲ್ಲಿ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಅನಿಸುತ್ತೆ. ನೋಡಿಕೊಂಡು ನಿಮಗೆ ಒಂದೇ ಒಂದು ಚಿಕ್ಕ ಈರುಳ್ಳಿ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೋಬೇಡಿ. ಹಾಕ್ಕೊಂಡ್ರೆ ಅದೇ ಸ್ವೀಟ್ ಅನಿಸುತ್ತೆ. ಸ್ವೀಟ್ ಆದರೂ ಪರವಾಗಿಲ್ಲ, ಇಷ್ಟ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಸ್ವೀಟ್ ಆಗಬಾರ್ದು, ಎಲ್ಲ ಚೆನ್ನಾಗಿರಬೇಕು, ಎಲ್ಲ ಒಂದು ಹದಕ್ಕಿರಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ಒಂದು ಹಾಕ್ಕೊಂಡ್ರೆ ಸಾಕು, ಜಸ್ಟ್ ರುಚಿಗೆ ಅಂತ ಹಾಕ್ಕೊಳ್ತಾ ಇರೋದು. ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ಸ್ವೀಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆರಾಮಾಗಿ ನೀವು ಫ್ರೈ ಮಾಡ್ಕೋಬೋದು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಈ ಥರ ಕೆಂಪಗಾಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ದರೆ ನೀವು ಎಷ್ಟು ಮಾಡ್ಕೊತಿದ್ದೀರಾ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು 1 ಅಥವಾ 2 ಟೊಮೆಟೊ ನೀವು ಬಳಸ್ಬೋದು. ನೀಟಾಗಿ ಎಲ್ಲದನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದೇ ಇಲ್ಲಿ ತುಂಬ ಇಂಪಾರ್ಟೆಂಟು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ರುಬ್ಬುವಾಗ ಕೂಡ ಹಾಕ್ಕೋಬೋದು. ರೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಇಲ್ಲ ರೋಸ್ಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೆ ಅದನ್ನು ಕೂಡ ಬಾಡಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಎಲ್ಲ ಬಣ್ಣ ಬದಲಾಗ್ತಾ ಇದೆ. ಚೆನ್ನಾಗಿ ಎಲ್ಲದೂ ರೋಸ್ಟ್ ಆಗ್ತಾ ಇದೆ. ನೀವು ನೋಡ್ತಾ ಇರೋ ಹಾಗೆ ನೀಟಾಗಿ ರೋಸ್ಟ್ ಮಾಡಿ ಅದೆಲ್ಲ ಆರೋವರೆಗೂ ಬಿಟ್ಟು, ಎಲ್ಲ ಆರಿದ ನಂತರ ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಮಾಡಿಟ್ಕೊಂಡಿದ್ದೆ, ಅದೆಲ್ಲ ಸ್ವಲ್ಪ ಆರಿದೆ. ಇವಾಗ ನಾನು ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಒಂದು ಹದಕ್ಕೆ ಚೆನ್ನಾಗಿ ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಳ್ಳೋದು ಬೇಡ, ತುಂಬ ಚೆನ್ನಾಗಿ ನುಣ್ಣಗೆ, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ.
ಎಲ್ಲ ಆರಿದ ನಂತರ ನಾನು ಹಾಕ್ಕೊಂಡೆಲ್ಲ ರುಬ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಿಕ್ಸಿ ಜಾರ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಗುತ್ತೆ. ಸೊ ಇವಾಗ ರೆಸಿಪಿ ಮಾಡೋ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೊಡ್ಡ ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲೆಲ್ಲ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಎಣ್ಣೆ ಕಾದ ನಂತರ ತೊಳೆದು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಬೇಕು. ಕ್ಲೀನ್ ಮಾಡಿರುವಂಥ ಮಶ್ರೂಮ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಚಿಕ್ಕ ಮಶ್ರೂಮ್ ಆದರೆ 2 ಕಟ್ ಮಾಡ್ಕೊಂಡಿದ್ದೀನಿ, ದೊಡ್ಡದಿದ್ದರೆ ಮಾತ್ರ 4 ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾವು ಈಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮಶ್ರೂಮ್ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ. ಹಾಗಾಗಿ ಫಸ್ಟೇ ಮಶ್ರೂಮ್ನ ನಾವು ರೋಸ್ಟ್ ಮಾಡ್ಕೋಬೇಕು. ಆನಂತರ ಮಸಾಲ ಹಾಕ್ಕೋಬೇಕು. ನೀಟಾಗಿ ವಾಶ್ ಮಾಡಿ ಜಾಸ್ತಿ ನೀರಲ್ಲಿ ಹಾಕಿ ತೊಳೆದ್ರೆ ಅದು ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ಸೊ ಒಂದೊಂದನ್ನೇ ಸ್ವಲ್ಪ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ನೀಟಾಗಿ ವೈಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಫ್ರೈ ಮಾಡ್ತೀವಲ್ಲ, ಸೊ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ಟಾರ್ಟಿಂಗ್ ಮಾಡುವಾಗಲೇ ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೋದು. ಈ ಥರ ಉಪ್ಪು ಮತ್ತು ಖಾರ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆದ ತಕ್ಷಣ ಅದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀರೆಲ್ಲ ಬಿಟ್ಕೊಂಡಾಗ ಅದೇ ಯಾವ ಥರ ನಾವು ಚಿಕನ್ ಮಾಡ್ತೀವಲ್ಲ ಅದೇ ರೀತಿ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಆವಿಯಾಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ಅದಾದ ನಂತರ ನಾವು ಮಸಾಲ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಸೊ ಇದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ನೀವು ಆರಾಮಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಲ್ಲೇ ಹತ್ರನೇ ಇದ್ದರೆ ಮಾಡ್ಕೋಬೋದು. ಇಲ್ಲ ಕೆಲಸ ಇದ್ದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ರೂ ಏನೂ ತೊಂದರೆ ಇಲ್ಲ. 3 to 5 ಮಿನಿಟ್ಸ್ ಬಿಟ್ಟರೆ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ನೀರು ಬಿಟ್ಕೊಂಡಿದೆ. ನೀವು ತುಂಬ ನೀರು ಹಾಕಿ ಜಾಸ್ತಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ವಾಶ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನೀರು ನೋಡ್ಕೊಂಡು ಬಳಸಿ. ಹಾಗೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಾಂದರೆ ಇದು ಪ್ರೋಸೆಸ್ ತುಂಬಾ ಲ್ಯಾಗ್ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ಥರ ತುಂಬ ನೀರು ಬಿಟ್ಕೊಂಡ್ಬಿಟ್ರೆ ಆಮೇಲೆ ಅದು ಎಲ್ಲ ಹೀರ್ಕೊಳ್ಳೋವರೆಗೂ ನಾವು ವೆಯ್ಟ್ ಮಾಡಬೇಕು. ತುಂಬ ಟೈಮ್ ಕನ್ಸಂಪ್ಷನ್ ಆಗಿಬಿಡುತ್ತೆ. ಹಾಗಾಗಿ ನಾನೀಗ ಮುಚ್ಚಿಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನಾನು ಕಡಿಮೆ ನೀರಲ್ಲೇ ತೊಳೆದ್ರೂ ಕೂಡ ಅಷ್ಟೊಂದೆಲ್ಲ ನೀರು ಬಿಟ್ಕೊಂಡಿತ್ತು. ಇವಾಗ ಅದು ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು ನೀವು. ಪೂರ್ತಿ ಎವಾಪ್ರೇಟ್ ಆಗಿಬಿಟ್ಟಿದೆ ನೀರು ಇವಾಗ. ಸೊ ಇವಾಗ ಇದು ರೆಡಿ ಆಗಿದೆ. ನಾವಿವಾಗ ಇದಕ್ಕೆ ಮಸಾಲ ಹಾಕ್ಕೋಬೋದು. ನೀರೆಲ್ಲ ಹೀರ್ಕೊಂಡಿರುತ್ತೆ, ಚೆನ್ನಾಗಿ ಉಪ್ಪು ಖಾರ ಕೂಡ ಹಿಡ್ಕೊಂಡಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅದಕ್ಕೆ ಮಸಾಲ ಹಾಕ್ಕೊಂಡ್ರೆ. ಈಗ ನಾನಿಲ್ಲಿ ಕೊತ್ತಂಬರಿ ಕಾಳು ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ಮಸಾಲೆ ಎಲ್ಲ ಇಷ್ಟನೋ ಅದನ್ನು ನೀವು ಆರಾಮಾಗಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಮನೆಯಲ್ಲೇ ಮಾಡಿರುವಂತಹ ಈ ಮಟನ್ ಮಸಾಲ, ಚಿಕನ್ ಮಸಾಲ ಏನು ಬಳಸ್ತೀವಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಮಟನ್ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಟನ್ ಮಾಡುವಾಗ, ಚಿಕನ್ ಮಾಡುವಾಗ ಯಾವ ಮಸಾಲ ಬಳಸ್ತೀರೋ ಅದನ್ನು 1/2 ಟೇಬಲ್ ಸ್ಪೂನ್ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇಲ್ಲಿ ಅದನ್ನೇ ಬಳಸ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಮಸಾಲೆ ಏನು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವೆಲ್ಲ ಹುರಿದು ಮಾಡಿರೋದ್ರಿಂದ ಇದು ರುಚಿ ತುಂಬಾ ಜಾಸ್ತಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಸಿದೆ ಹಾಗೆ ಹಾಕ್ಕೊಂಡ್ರೆ ಹೇಗಿರುತ್ತೆ, ಹುರಿದ್ಬಿಟ್ಟು ಮಾಡಿಕೊಂಡ್ರೆ ಮಸಾಲ ಹೇಗಿರುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹುರಿದ್ಬಿಟ್ಟು ಮಾಡಿಕೊಂಡ್ರೆ ತುಂಬ ರಿಚ್ಚಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ ಗ್ರೇವಿ. ಹಸಿದು ಮಾಡಿಕೊಂಡ್ರು ಕೂಡ ಅದು ಕೂಡ ರುಚಿಯಾಗಿರುತ್ತೆ. ಬಟ್ ನಾವು ಇದರಷ್ಟು ಚೆನ್ನಾಗಿರಲ್ಲ. ಇದು ರುಚಿ ಎನ್ಹಾನ್ಸ್ ಆಗಿರುತ್ತೆ, ಯಾಕಂದರೆ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ
ಅದಕ್ಕೆ ಇದನ್ನು ನಾನು ಇವಾಗ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನೋಡಿಕೊಂಡು ಎಷ್ಟು ಹದಕ್ಕೆ ನೀರು ಎಷ್ಟು ಬೇಕು, ನಾವು ಗ್ರೇವಿ ಮಾಡ್ಕೊಳ್ತಾ ಇದ್ದರೆ ನೋಡಿಕೊಂಡು ಅದಕ್ಕೆ ಸಾಂಬಾರು ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ತಕ್ಕಾಗೆ ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ತೀರ ಸಾಂಬಾರು ಥರ ತೆಳುವಾಗೂ ಮಾಡ್ತಾಯಿಲ್ಲ, ತೀರ ಗ್ರೇವಿ ಥರ ಗಟ್ಟಿನೂ ಮಾಡ್ತಾಯಿಲ್ಲ, ಒಂದು ನ್ಯೂಟ್ರಲ್ ಕನ್ಸಿಸ್ಟೆನ್ಸಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಥರ ಆದರೆ ಇದು ಚೆನ್ನಾಗಿರಲ್ಲ, ಹಾಗಂತ ತುಂಬ ಗಟ್ಟಿ ಮಾಡಿಬಿಟ್ರೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗಿಬಿಡುತ್ತೆ ರೆಡ್ಯೂಸ್ ಮಾಡೋದಕ್ಕೆ. ಅದನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ಉಪ್ಪು ಬೇಕಿದ್ದರೆ, ಖಾರ ಬೇಕಿದ್ದರೆ, ಏನಾದರೂ ಕಡಿಮೆ ಆಗಿದ್ದರೆ ಹಾಕ್ಕೋಬೋದು. ಈಗ ನಾನು ಉಪ್ಪು ಕಡಿಮೆ ಅನಿಸಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಕುದಿಬೇಕಲ್ವ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕುದಿ ಬಂದಿದೆ, ಎಲ್ಲ ಎಣ್ಣೆ ಸೈಡಲ್ಲಿ ಬಿಟ್ಕೊಂಡಿದೆ, ಅದು ಎಲ್ಲ ರೆಡಿ ಆಗಿದೆ ಅಂತ ಅರ್ಥ. ಬಿಸಿ ಇದ್ದಾಗ ಇದು ಸ್ವಲ್ಪ ತೆಳುವೇ ಅನಿಸುತ್ತೆ, ಆರಿದ ಮೇಲೆ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗುತ್ತೆ. ಸೊ ಸೂಪರಾಗಿ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಪ್ರತಿಯೊಂದಕ್ಕೂ, ಅನ್ನಕ್ಕೆ, ಎಲ್ಲದಕ್ಕೂ ಸೂಪರಾಗಿ ಮ್ಯಾಚ್ ಆಗುತ್ತೆ. ತುಂಬ ಅಂದರೆ ತುಂಬ ಡಿಲಿಷಿಯಸ್ ಆಗಿ ಇರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.